ಪ್ರೆಸ್ ಮೀಟ್ ಕರೆದ ಉದ್ದೇಶ ಮಳೆಗಾಲ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಇವತ್ತು ಅಥವಾ ಈ ವಾರದಲ್ಲಿ ಈ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಮತ್ತೆ ಪುನಃ ಸಬ್ಮಿಟ್ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ನಮ್ಮ ಒಂದು ರಾಷ್ಟ್ರೀಯ ಮಹಿಳಾ ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಇಡೀ ದೇಶದಲ್ಲಿ ಎಷ್ಟು ಮಹಿಳಾ ಸಂಘಟನೆಗಳಿದೆ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಆ ಸಂಘಟನೆಗಳು ಎಲ್ಲರೂ ಸೇರಿ ನಾವು ಒಂದು ಕೋಲಿಷನನ್ನು ಮಾಡಿಕೊಂಡು ಇವತ್ತು ಮಹಿಳಾ ರಿಸರ್ವೇಷನ್ ಬಿಲ್ ಜಾರಿಯಲ್ಲಿ ಬರಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಇದೆ. ಮುಖ್ಯವಾಗಿ ಡಿಲಿಮಿಟೇಷನ್, ಪುನರ್ವಿಂಗಡಣೆ ಏನಿದೆ ಅಲ್ಲ, ಮತಕ್ಷೇತ್ರಗಳ ಪುನರ್ವಿಂಗಡಣೆ ಮತ್ತು ಜನಗಣತಿಗೆ ಲಿಂಕ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಜಾರಿಯಲ್ಲಿ ತರಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಇದೆ. 106ನೇ ಇವತ್ತು 106ನೇ ಸಲ ನಮ್ಮದು ಸಂವಿಧಾನ ತಿದ್ದುಪಡಿ ಆಗ್ತಾ ಇದೆ. ಅದಕ್ಕೆ ಬಹಳ ಮಹತ್ವವಾದಂಥ ಇದು ತಿದ್ದುಪಡಿ ಆಗಿರೋದ್ರಿಂದ ನಾವೆಲ್ಲ ಮಹಿಳೆಯರು, ದೇಶದಂಥ ಎಲ್ಲ ಮಹಿಳಾ ಸಂಘಟನಾಕಾರರು, ಮಹಿಳಾ ಆ್ಯಕ್ಟಿವಿಸ್ಟು ಒಂದು ಆಗ್ರಹದ ಏನಂದರೆ, ಮಹಿಳಾ ರಿಸರ್ವೇಷನ್ ಬಿಲ್ಲು ಈ ಹಿಂದೆ ಏನು ಸಬ್ಮಿಟ್ ಆಗಿತ್ತು, ಬಿಲ್ ಪಾಸ್ ಆಗಿದೆ, ಅದನ್ನು ಆ್ಯಸ್ ಇಟ್ ಈಸ್ ಜಾರಿಯಲ್ಲಿ ತರಬೇಕು. ಮಹಿಳೆಯರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜಕೀಯ ನ್ಯಾಯ ಕೊಡಬೇಕು ಅನ್ನೋದು ನಮ್ಮದೆಲ್ಲರ ಆಗ್ರಹ ಇದೆ. ಅದಕ್ಕೆ ತಾವು ಎಲ್ಲ ಪತ್ರಕರ್ತರು ಈ ಸಂದೇಶವನ್ನು ತಮ್ಮ ಮೂಲಕ ನಾನು ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಸಹಕಾರ ಕೊಡಬೇಕು, ಹೆಚ್ಚು ರೀತಿಯಾದಂಥ ಪ್ರಚಾರವನ್ನು ಕೊಡಬೇಕು ಅಂತೇಳಿ. ಮುಖ್ಯವಾಗಿ ರಾಜ್ಯದಲ್ಲಿ ನಾವು ಜನವಾದಿ ಮಹಿಳಾ ಸಂಘಟನೆ ಮತ್ತು ವಿಮೋಚನಾ, NFIW ಮತ್ತು ಸಬಲಾ ಸಂಸ್ಥೆ, ಹೀಗೆ ಸುಮಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನ್ಯಾಯಮೂರ್ತಿ ವಿ ಗೋಪಾಲ್ಗೌಡ, ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಮತ್ತು SC ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಇವರೆಲ್ಲರೂ ಎಂಡರ್ಸ್ ಮಾಡಿದ್ದಾರೆ. ನಾನೇನು ಹೆಸರು ಓದ್ತೀನಲ್ಲ, ಅವರೆಲ್ಲರೂ ಎಂಡರ್ಸ್ ಮಾಡಿದ್ದಾರೆ. ಎಲ್ಲ ಮಹಿಳಾ ಬಿಲ್ ಇದನ್ನು ಜಾರಿಯಲ್ಲಿ ಬರಬೇಕು ಅಂತೇಳಿ. ಆಮೇಲೆ ರಮೇಶ್ ಜಿಗಜಿಣಿ ಅವ್ರಿಗೆ ಕೊಟ್ಟಿದ್ದೀನಿ, ಅದನ್ನು ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ಅವ್ರ ಫೋಟೋನೂ ಹಾಕಿದ್ದೀನಿ. ಅವ್ರಿಗೆ ಮದುವೆ ಕೊಟ್ಟಿದ್ದೀವಿ. ಅವರು ಖಂಡಿತವಾಗಿ ಇದ್ರ ಬಗ್ಗೆ ನಾನು ಇದರಲ್ಲಿ ಇರ್ತೀನಿ, ಚರ್ಚೆ ಮಾಡಿ ನಂದು ಒಂದು ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ BR ಪಾಟೀಲ್ ಶಾಸಕರು, ಅಲ್ಲಂ ಪ್ರಭು ಪಾಟೀಲರು, ಆಮೇಲೆ MY ಪಾಟೀಲ್ ಅವರು, ನಾಗಲಕ್ಷ್ಮಿ ಚೌಧರಿ ಅವರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಅರುಂಧತಿ ನಾಗ್ ಕಲಾವಿದರು, ಮರಳು ಸಿದ್ದಯ್ಯ, ಹೀಗೆ ಸಾಕಷ್ಟು ಮಹಿಳೆಯರು ಮತ್ತು ಮಹನೀಯರು ಮತ್ತು ಸಾಹಿತಿಗಳು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ ರಾಷ್ಟ್ರೀಯ ಮಹಿಳಾ ಒಕ್ಕೂಟದ ಸದಸ್ಯರಾದ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇದೆ. ಆಮೇಲೆ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ಸ್, ಅದಕ್ಕೆ ಆಮೇಲೆ ಇಂಡಿಯನ್ ಸಲೀನ್ ಥಾಮಸ್ ಅಂತಿದ್ದಾರೆ, ಇಂಡಿಯನ್ ಕ್ರಿಶ್ಚಿಯನ್ ಮೂಮೆಂಟು, ಸಬಲಾ ಸಂಸ್ಥೆ ಇದೆ, ಸ್ಟೂಡೆಂಟ್ ಕ್ರಿಶ್ಚಿಯನ್ ಪ್ರಿಸಿಲ್ಲಾ ಇದ್ದಾರೆ, ವಿಮನ್ ಆಶಾ ರಮೇಶ್ ಇದ್ದಾರೆ ವಿಮೋಚನಾ ಸಂಸ್ಥೆಯಿಂದ. ಈ ಒಂದು ಬಿಲ್ ಬಹಳ ಕ್ರಾಂತಿಕಾರಿ ಅಂತ ಒಂದು ನಿರ್ಧಾರ ನಮ್ಮ ದೇಶದಲ್ಲಿ ಆಗುತ್ತೆ. ಅದಕ್ಕೆ ಸೂಕ್ತವಾದ ನಿರ್ಧಾರವನ್ನು ಸರ್ಕಾರ ತಗೋಬೇಕು ಅದಕ್ಕೆ ಅಂಥೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ. ಎಲ್ಲ ಪ್ರಗತಿಪರ ಹೋರಾಟಗಾರರು ಏನಿದ್ದಾರೆ ಅವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಾಳೆ 21 ನಾಳೆ ಫ್ರೀಡಮ್ ಪಾರ್ಕ್ ರಾಜಭವನ್ ಚಲೋ ಪೋಸ್ಟರ್ ಬಿಡುಗಡೆ ಮಾಡ್ತೀವಿ. ಮಹಿಳಾ ಮೀಸಲಾತಿ ಸಂಬಂಧ ಎಷ್ಟೋ ಸ್ವಲ್ಪ ನಾವು ದೆಹಲಿ ಚಲೋ ಕಾರ್ಯಕ್ರಮ ಮಾಡಿವ ಮತ್ತು ಅಲ್ಲಿ ಒಕ್ಕೂಟ ಮಾಡ್ಕೊಂಡಿವು. ಈ ಒಕ್ಕೂಟಕ್ಕೂ ಅರ್ಥ ಇಲ್ಲಾರ್ದಾಗ ಇವತ್ತಿನ ದಿವಸ ಯಾವ ರಾಜಕೀಯ ಪಕ್ಷದವರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ಇದ್ರೊಳಗೆ ನಾವು ಮೆನ್ಷನ್ ಮಾಡಿವು, ಎಲ್ಲ ಮಹಿಳೆಯರು ಸೇರಿ ನಮ್ಮ ಕರ್ನಾಟಕದೊಳಗಂತೂ ಬರೀ 4% ಅಷ್ಟೇ ಮಹಿಳೆಯರಿಗೆ ಅವ್ರು, ಯಾಕಂದರೆ ಇಲೆಕ್ಷನ್ ಸಂದರ್ಭ ಒಳಗೂ ತಮ್ಮದೇ ಹಟ್ಟ ಸಾಧಿಸ್ಕೋತಾರೆ. ಮತ್ತು ನಮ್ಮ ದೇಶದ ಸಂವಿಧಾನ ಪ್ರಕಾರ 2011ಕ್ಕೆ ಜನಗಣತಿ ಆಗಿದ್ದು 2021ಕ್ಕೆ ಜನಗಣತಿ ಆಗಬೇಕಾಗಿತ್ತು. ಆದರೆ ನಾವು ನಮ್ಮ ಇಚ್ಛಾಶಕ್ತಿಯಿಂದ ಅದು ಇವತ್ತಿಗೆ 5 ವರ್ಷ ಡಿಲೇ ಆಗ್ಯದ ಜನಗಣತಿಗೂ. ಮತ್ತು ನಮ್ಮ ಮುಖ್ಯ ಉದ್ದೇಶ ಏನದ ಇದರದು ಅಂದ್ರೆ, ಈ ಚಳಿಗಾಲ ಅಧಿವೇಶನ ಒಳಗೆ 33% ಮೀಸಲಾತಿ ಏನದ ಕಡ್ಡಾಯವಾಗಿ ಜಾರಿ ಆಗಲೇಬೇಕು. ಯಾಕಂದ್ರೆ ಮಹಿಳೆಯರ ಪರವಾಗಿ ಭಾಳಷ್ಟು ಮಾತಾಡ್ತಾರೆ, ಆದರೆ ಕೃತಿ ಒಳಗೆ ತಗೊಂಡು ಬರುವ ಹೊತ್ನಾಗ ಮಾತ್ರ ಹಿಂಗಡೆ ಆಗ್ತದೆ. ನಮ್ಮ ದೇಶದ ಅರ್ಧದಷ್ಟು ಮಹಿಳೆಯರಿದ್ವು ನಾವು, ನಮಗೆ ಏನದ ನ್ಯಾಯ ಸಿಗಬೇಕು. ಇವತ್ತಿನ ದಿವಸ ಇಡೀ ದೇಶದ ತುಂಬ ಏನು ಮಹಿಳೆಯರದು ಅದು ಒಕ್ಕೂಟ, ಏನು ಈಗ ಮೆಲ್ಲಮ್ಮ ಹೇಳೋರು ಏನು ಹೇಳ್ಯಾರ, ಅದು ಒಕ್ಕೂಟ ಮಾಡ್ಕೊಂಡಿವಲ್ಲ, ಆ ಒಕ್ಕೂಟದ ಪ್ರಕಾರ ಇವತ್ತಿನ ದಿವಸ ನಾವು
ಪೋಸ್ಟರ್ ಬಿಡುಗಡೆ ಮಾಡುವುದು, ಸಿಗ್ನೇಚರ್ ಕ್ಯಾಂಪೇನ್ ಮಾಡುವುದು, ಮತ್ತು ನಾಳೆ ಫ್ರೀಡಮ್ ಪಾರ್ಕ್ ಒಳಗೆ ಏನದ ನಮ್ಮ ಧರಣ ಅದ ಒಂದು ದಿವಸದಿಂದ. ಅದೇ ರೀತಿಯಿಂದ ಪ್ರತಿಯೊಂದು ಇದರೊಳಗೂ ಈ ಸರ್ತಿ ಏನದ ನಾವು ನಿಷ್ಠುರವಾದಂಥ ಒಂದು ಸ್ಟೆಪ್ ತೊಗೊಂಡು ಎಲ್ಲರೂ ಮಹಿಳೆಯರು ಎಲ್ಲರೂ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ನಂತರ ಹಂಗೆ ಎಲ್ಲ ಸಾಮೂಹಿಕ ಮಹಿಳೆಯರು ಅಷ್ಟೇ ಇಲ್ಲ, ಎಲ್ಲರೂ ನಮಗೆ ಬೆಂಬಲ ಕೊಟ್ಟಾರೆ. ವಕೀಲರು ಅದಾರ, ಪ್ರಗತಿಪರ ಚಿಂತಕರು ಅದಾರ, ಮತ್ತು ಎಲ್ಲರೂ ಇದಕ್ಕೆ ಬೆಂಬಲ ಕೊಟ್ಟಾರ. ಆದ ಕಾರಣ ಏನದ ನಾವು ಇವತ್ತಿನ ದಿವಸ ಪ್ರೆಸ್ ಮೀಟಿಂಗ್ ಕರೆದು ಇವತ್ತು ಪೋಸ್ಟರ್ ಬಿಡುಗಡೆ ಮಾಡ್ತೀವಿ, ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಈ ಅಧಿವೇಶನ ಒಳಗೆ ಕಡ್ಡಾಯವಾಗಿ 33% ಮೀಸಲಾತಿ ಜಾರಿ ಆಗಲೇಬೇಕು ಅನ್ನೋದು ನಮ್ಮ ಹಠ. ಮತ್ತು 21 ಇದೇ ಜುಲೈ ನಾವು ಬಿಜಾಪುರದಿಂದ ಹೊರಟಿಲ್ರಿ. ಇದು ಬಿಲ್ ಎಂದು ಸಬ್ಮಿಟ್ ಆಗ್ತದೆ ಗೊತ್ತಾಗ್ತಲ್ಲ, ಅವತ್ತು ಮತ್ತೊಂದು ದಿನ ಅದ ಲೋಕಭವನ್ ಅಲ್ಲಿ ಲೋಕಲ್ದವ್ರು ಮಾಡಾಕತ್ತಾರೆ ಬೆಂಗಳೂರೊಳಗೆ. ಮತ್ತೊಂದು ಸಲ ಇದು ಬಿಲ್ ಯಾವತ್ತು ಸಬ್ಮಿಟ್ ಆಗ್ತದೆ ಅಂತ ಗೊತ್ತಾಗ್ತಲ್ಲ ಡೇಟ್. ಆಗ್ಲೇಬೇಕು ಬೇಕೇ ಬೇಕು, ಬೇಕೇ ಬೇಕು, ಮಹಿಳೆಗೆ 33% ಮೀಸಲಾತಿ ಜಾರಿ ಆಗಲೇಬೇಕು, ಮಹಿಳಾ ಮೀಸಲಾತಿ ಜಾರಿ ಆಗಲೇಬೇಕು. ಮಹಿಳಾ ನಮ್ಮ ಜನವಾದಿ ಮಹಿಳಾ ಸಂಘಟನೆಗಳಲ್ಲಿ ಒಂದು 35 ಜನ ಹೊಂಟಾರೆ. ಇಲ್ಲಿ ಬಿಜಾಪುರ ಎಲ್ಲ ಕಡೆ ಪ್ರತ್ಯೇಕವಾಗಿ ಅವರವರ ಏರಿಯಾದಾಗ ಅವ್ರು ಮಾಡಾಕತ್ತಾರೆ. ಯಾಕೆ